ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಏನಪ್ಪ ಇದು 1:15 ಟೈಮ್ ತೋರಿಸ್ತಾ ಇದೆ, ಮಧ್ಯಾಹ್ನನ ಇಲ್ಲ ಬೆಳಗಿನ ಜಾವನ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೆಳಗಿನ ಜಾವ 1:15. ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೊರಟಿದ್ದಾರೆ, ಎಲ್ಲಿಗೋಗಿದ್ದಾರೆ, ಎಲ್ಲಿಗೋಗಿ ಬಂದರು ಅಂತ ನನ್ನ ವ್ಯೂವರ್ಸ್ಗೆ ತುಂಬ ಜನಕ್ಕೆ ಗೊತ್ತಿದೆ. ಬಟ್ ಆ ವ್ಲಾಗ್ ವಿಡಿಯೋನ ನಾನು ಶೇರ್ ಮಾಡಿರಲಿಲ್ಲ ಅಲ್ವಾ. ಸೊ ಫುಲ್ ಜರ್ನಿ ವಿಡಿಯೋನ ನಾನು ಒಂದು 2 ಅಥವಾ 3 ಪಾರ್ಟ್ ಆಗಿ ಬರುತ್ತೆ. ನಮ್ಮ ಜರ್ನಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಹಾಗೆ ನಾವಿರುವ ಕೊಡಗಿನಿಂದ ಜಮ್ಮುವಿನ ಕಡೆಗೆ ನಮ್ಮ ಪಯಣದ ಒಂದು ಸುಂದರವಾದ ಮೆಮೊರೀಸ್ಗಳನ್ನ ನಾನು ವಿಡಿಯೋ ಮೂಲಕ ಹಂಚ್ಕೊಳ್ತೀನಿ. ಸೊ ಬೆಳಗಿನ ಜಾವ 1:15ಗೆ ರೆಡಿಯಾಗಿ ಹೊರಟ್ವಿ. 1 ವಾರದ ಪಯಣ. ನಾವು ಯಾವಾಗಲೂ ಅಷ್ಟೇ ಮನೆನಾಗಲಿ ಅಥವಾ ಹಸ್ಬೆಂಡ್ನಾಗಲಿ ಮಕ್ಕಳನ್ನಾಗಲಿ ಬಿಟ್ಟು ಎಲ್ಲೂ ಹೋಗಿ 1 ವಾರ ಉಳ್ಕೊಳ್ಳೋದಿಲ್ಲ. ಆದರೆ ಇದೇ ಫಸ್ಟ್ ಟೈಮ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮನ ಮನೇಲೂ ಹೋಗಿ ನಾನು 1 ವಾರ ಸ್ಟೇ ಆಗೋದಿಲ್ಲ. ಆದರೆ ಇವಾಗ ಮಗಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದಿದ್ದರಿಂದ, ಎಸ್ಪೆಷಲಿ ನ್ಯಾಷನಲ್ ಲೆವೆಲ್ ಗಂಟ್ಲ ಹೋಗಿದ್ದಾನಲ್ವಾ. ಸೊ ಆ ಒಂದು ಅವನ ಸಾಧನೆಗೆ ಒಂದು ಪ್ರೇರಣೆ ಕೊಡುವ, ನಾವು ನಮ್ಮ ಕೈಲಾಗುವ ಸಪೋರ್ಟ್ ಮಾಡುವ ಅಂತ ಹೇಳಿ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಸೊ ಮತ್ತು ಇದೇ ಫಸ್ಟ್ ಟೈಮು ನಾನು ಜಾಸ್ತಿ ಅಂತ ಹೇಳಿದ್ರೆ ಬೆಂಗಳೂರಿಗೆ ಹೋಗಿದೆ ಅಷ್ಟೇ. ಅದರಲ್ಲೂ ಇದೇ ಫಸ್ಟ್ ಟೈಮ್ ಹಸ್ಬೆಂಡ್ನ ಬಿಟ್ಟು ಸೋಲೋ ಟ್ರಿಪ್ಪಲ್ಲ, ಫ್ರೆಂಡ್ಸ್ ಎಲ್ಲ ಇದ್ದರು. ಆದರೂ ನಮಗೆ, ನನ್ನ ಫ್ಯಾಮಿಲಿಯಿಂದ ನನಗೆ ಒಂಥರ ಸೋಲೋ ವಿತ್ ನನ್ನ ಸಣ್ಣ ಮಗನ ಜೊತೆ ಟ್ರಿಪ್ ಹೋಗ್ತಾ ಇರೋದು. ಒಂದು ಸ್ವಲ್ಪ ಇದಕ್ಕಿಂತ 1 ವಾರಕ್ಕಿಂತ ಮುಂಚೆ, 1 ವಾರಕ್ಕಿಂತ ಮುಂಚೆ ಮನಸ್ಸಲ್ಲಿ ಒಂಥರ ಕಸಿವಿಸಿ, ಒಂಥರ ಭಯ. ಅಯ್ಯೋ ಹೆಂಗೆ ಹೋಗೋದು, ಅದರಲ್ಲೂ ಫ್ಲೈಟಲ್ಲಿ ಹೋಗೋ ಅಂತ ತಿಳಿದ ಮೇಲಂತೂ ಇನ್ನೂ ಭಯ. ಯಾಕೆಂದರೆ ಯಾವುದೇ ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗೋಕ್ಕಿಂತ ಮುಂಚೆ ಅದೊಂದು ಸಣ್ಣ ಭಯ ಇದ್ದೇ ಇರುತ್ತೆ ಅಲ್ವಾ. ಈ ಥರ ಹೆಂಗೆ ಹೋಗೋದು, ಅದೇ ಟೆನ್ಷನಲ್ಲಿ ಆ ವಾರ ಇಡೀ ಕಳೆದ ವಾರಗಳನ್ನ ಟೆನ್ಷನ್ ಕಳೆದು ಹೋಗೋ ದಿನ ಹತ್ರ ಬಂದಾಗ್ಲಂತೂ ಹಸ್ಬೆಂಡ್ ಬಸ್ ಹತ್ರ ಡ್ರಾಪ್ ಮಾಡ್ಲಿಕ್ಕೆ ಬರಬೇಕಾದ್ರಂತೂ ಮನಸ್ಸಲ್ಲಿ ಒಂಥರ ಹೆಂಗೆ ಅಂದರೆ ಹತ್ಬಿಡೋಣ, ಫುಲ್ ಮನಸ್ಸಲ್ಲಿ ಹೇಳ್ಕೊಂಡು ಅಯ್ಯೋ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹತ್ಬಿಡೋಣ ಅನ್ನೋ ಥರ ಫೀಲಿಂಗು. ಆದರೆ ಎಲ್ಲಿ ಬೈತಾರೋ, ಯಾಕೆಂದರೆ ಅವ್ರಿಗೂ ಫೀಲ್ ಆಗ್ತಾ ಇರುತ್ತೆ. ಆದರೆ ನಾವು ಹೆಣ್ಮಕ್ಳು ನಮ್ಮ ಫೀಲಿಂಗ್ಸ್ನ ಹೇಳ್ಕೊಂಡ್ಬಿಡ್ತೀವಿ, ಅವ್ರು ಹೇಳೋದಿಲ್ಲ. ಬಟ್ ಅವ್ರ ಫೇಸ್ ನೋಡಬೇಕಾದ್ರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಸೊ ನಮ್ಮ ಪಯಣ ಹಾಗೆ ಸ್ಟಾರ್ಟ್ ಆಯಿತು. ಮದ್ದೂರಲ್ಲಿ ಒಂದು ಸ್ಟಾಪ್ ಕೊಟ್ವಿ. ಅಲ್ಲೆಲ್ಲೋ ನಾಯಿ ಕಾಣ್ತು, ಅಲ್ಲೇ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನೋಡಿ, ನಮ್ಮ ಜೊತೆಗೆ ಸೂರ್ಯನೂ ಬರ್ತಾ ಇದೆ, ನಮ್ಮ ಜೊತೆಗೆ ಅನ್ನೋ ಥರ ಬರ್ತಾನೆ ಇದೆ. ನಾವು ಕೊಡಗಲ್ಲಿ ಬರೀ ಕಾಫಿ ಮರ, ಕಾಫಿ ಗಿಡ, ತೋಟ ಎಲ್ಲ ಒಂದು ಇಂಟೀರಿಯರ್ ಪ್ಲೇಸ್ಗಳಲ್ಲಿ ನಮ್ಮ ಮನೆಗಳನ್ನ ನೋಡಿ ಈ ಥರ ಹೊರಗಡೆ ಬಂದಾಗ ನಮಗೇನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನೋಡಿ, ನೀವು ಎಂಜಾಯ್ ಮಾಡಿ. ಎಷ್ಟೊಂದು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ವ್ಯೂ. ಸೂರ್ಯನಿಗೂ ಆ ಆಕಾಶದ ಒಂದು ಚಿತ್ತಾರ ಇದೆಯಲ್ಲ ನೋಡಿ, ನೀರಿನ ಕೆಳಗಡೆ ಸೂರ್ಯ ಇದ್ದಾನೇನೋ ಅನ್ನೋ ಥರ ಇದೆಯಲ್ವ ಸೀನರಿ. ಸಖತ್ತಾಗಿತ್ತು. ಅದರಲ್ಲೂ ಎಸ್ಪೆಷಲಿ ನನ್ನ ವ್ಲಾಗಿಗೆ ಈ ವಿಡಿಯೋ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಮೈಂಡ್ ಫ್ರೆಶ್. ಅದರಲ್ಲೂ ಬೆಳಗ್ಗೆ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಈ ಸೀನರಿನ ನೋಡ್ತಾ ಇದ್ರೆ. ಸೊ ಮಾಮೂಲಿ ನಿಮಗೆಲ್ಲ ಹಳೆ ವ್ಲಾಗ್ ನೋಡಿದರೆ ಗೊತ್ತಾಗುತ್ತೆ. ನಾವೆಲ್ಲ ಹೋಗಬೇಕಾದ್ರೆ ಸುಮ್ಮನೆ ಅಂತೂ ಹೋಗಲ್ಲ, ಬಸ್ಸಲ್ಲಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದೇ ಒಂಥರ ಚಂದ ಎಲ್ಲರೂ ಸೇರಿಕೊಂಡಾಗ. ಆವಾಗಲೇ ಇದ್ದಿದ್ದ ಟೆನ್ಷನು ಇವಾಗ ಮೈಂಡಲ್ಲಿ ಬರ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲ ಒಂದು ಫನ್ ರೀತಿಯಲ್ಲಿ ಹೋಗ್ಬೇಕಾದ್ರೆ ಮೈಂಡ್ ಫುಲ್ಲು ಎಲ್ಲ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡು ಹೋಗೋ ಮೈಂಡ್ ಸೆಟ್ಟಲ್ಲೇ ಇತ್ತು. ಕೆಲವೊಂದು ಸರಿ ಅನಿಸುತ್ತೆ ಅಲ್ವಾ, ನಾವು ನಮ್ಮ ಸುತ್ತ ಒಂದು ಬೇಲಿ ಹಾಕೊಂಡ್ಬಿಟ್ಟಿರ್ತೀವಿ, ನಾವು ಹೀಗೆ ಇರಬೇಕು, ಇಲ್ಲ ನಮ್ಮದು ಇದೇ ರೂಲ್ಸು, ನಮ್ಮ ಡೈಲಿ ಚಟುವಟಿಕೆಗಳು ಹೀಗೇ, ಇದು ಬಿಟ್ಟು ನಾವು ಹೊರಗಡೆ ಪ್ರಪಂಚನೇ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಕೆಲವೊಂದು ಸರಿ ನಾವು ಆ ಒಂದು ಪ್ರಪಂಚದಿಂದ ನಾವೊಂದು ಬೇಲಿ ಹಾಕ್ಕೊಂಡಿರ್ತೀವಲ್ವ. ಸೊ ಅದರಿಂದ ಹೊರಗಡೆ ಬಂದು ನೋಡಿದಾಗಲೂ ನಮ್ಮ ಮೈಂಡ್ ಫ್ರೆಶ್ ಮಾಡುವಂಥದ್ದು ಹಾಗೂ ಕೆಲವೊಂದು ಹೊಸ ಅನುಭವ ಆಗೋ ರೀತಿಲೂ ನಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಲ್ವಾ. ಜರ್ನಿ ಇದೆಯಲ್ವಾ, ಆ ಥರ ನಮ್ಮದೊಂದು ಜೀವನ. ನಿಂತ ಕಡೆ ನಿಲ್ಲೋದೇ ಇಲ್ಲ, ಹೋಗ್ತಾ ಇರುತ್ತೆ. ಹೊಸ ಅನುಭವ, ಹೊಸ ಫ್ರೆಂಡ್ಸು, ಹೊಸ ರೀತಿ ಎಕ್ಸ್ಪೀರಿಯೆನ್ಸ್ಗಳನ್ನ ಮಾಡೋದ್ರಲ್ಲಿ ನಿಜವಾಗ್ಲೂ ಮಜಾ ಇರುತ್ತೆ. ಹಾಗೆ ನಮ್ಮ ಸುತ್ತಮುತ್ತಲೂ ಇರುವವರು ಕೂಡ ಅದೇ ಥರ ಇರಬೇಕು. ಆಗ ಮಾತ್ರ ಒಂದು ಒಳ್ಳೆ ವೈಬ್ ಸಿಗೋಕ್ಕೆ ಸಾಧ್ಯ. ಇಲ್ಲ ಅವರು ಯಾರೂ ಅಡ್ಜಸ್ಟ್ ಆಗಲ್ಲ,
ನಮಗೂ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ ಆ ಒಂದು ಪಯಣ ನಿಜವಾಗ್ಲೂ ಬೋರ್ ಅಂತ ಅನಿಸ್ಬಿಡುತ್ತೆ ಅಲ್ವಾ. ಬೆಳಗಿನ ಆ ನಿದ್ರೆ ಮಂಪರಿನಿಂದ ಹೊರಗಡೆ ಬಂದು ಬೆಳಕಾಗೋಷ್ಟರೊಳಗೆ ಬೆಂಗಳೂರನ್ನ ರೀಚ್ ಆದ್ವಿ. ಬೆಂಗಳೂರು ನೋಡ್ತಾ ಇದ್ರೇ ಸಡನ್ನು ಏನು ಅಲ್ಲಿ ನೋಡಿ ಟ್ರಾಫಿಕ್ ಜಾಮು. ಹಬ್ಬ ಬೆಳಿಗ್ಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲೊಂದು 6:45-7 ಗಂಟೆ ಅನ್ಕೊತೀನಿ. ಅವಾಗಲೇ ಇಷ್ಟೊಂದು ಟ್ರಾಫಿಕ್ ಜಾಮ್ ಇದೆ ನೋಡಿ. ನಾವು ನಮ್ಮೂರುಗಳಲ್ಲೆಲ್ಲ ಟ್ರಾಫಿಕ್ ಜಾಮ್ ನೋಡಿದ್ದೀವಿ, ಬಟ್ ಈ ಥರ ಇಷ್ಟೊಂದನ್ನ ನೋಡಿರೋದಿಲ್ಲ ಅಲ್ವಾ. ನಮಗೆ ನಿಜವಾಗ್ಲೂ ಹೊಸ ಥರ ಎಕ್ಸ್ಪೀರಿಯೆನ್ಸು. ಪಾಪ ಏನು ಅಂದರೆ ಬೆಂಗಳೂರು ಅಷ್ಟೆಲ್ಲ ಜನನ ತುಂಬಿಸ್ಕೊಂಡಿದೆ ಅಲ್ವಾ. ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಊರಿಂದನೂ ಪ್ರತಿಯೊಂದು ರಾಜ್ಯದಿಂದನೂ ಕಡೆ ಪಕ್ಷ ಒಬ್ಬರು ಇಬ್ಬರಾದರೂ ನಮ್ಮ ಬೆಂಗಳೂರಲ್ಲಿ ಇದ್ದೇ ಇರ್ತಾರೆ ಅಲ್ವಾ. ಅದೊಂದು ಹೆಮ್ಮೆ ನಮಗೆ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಎಲ್ಲ ಜನರನ್ನ ನಮ್ಮ ಬೆಂಗಳೂರು ತುಂಬಿಸ್ಕೊಂಡಿದೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ವಿಷಯ ನೋಡಿ. ಸೂರ್ಯ ಕೂಡ ನಮ್ಮ ಜೊತೆ ಟ್ರಿಪ್ಪಿಗೆ ಬರ್ತಾ ಇದೆ ಜೊತೆಯಲ್ಲಿ ಅಲ್ವಾ. ಸೂರ್ಯ ಬರ್ತಾ ಇಲ್ಲ, ಸೂರ್ಯ ಇದ್ದ ಕಡೆನೇ ನಾವು ಹೋಗ್ತಾ ಇದ್ದೀವಿ ಅಷ್ಟೇ. ಬೆಂಗಳೂರು ರೀಚ್ ಆದ್ವಿ. ನಮಗೆಲ್ಲ ಒಂಥರ ಹೊಸ ಹೊಸ ಅನುಭವ ನೋಡ್ತಾ ಇದ್ರೆ ಊರುಗಳನ್ನ. ಯಾಕೆಂದರೆ ನಾವು ನಮ್ಮ ಒಂದು ಪರಿಸರದಲ್ಲಿ ಇದ್ದು ಈ ಥರ ನೋಡಬೇಕಾದ್ರೆ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಅನಿಸುತ್ತೆ. ಆದರೆ ಇಲ್ಲೊಂದು ಮನೆಗಳನ್ನ ನೋಡ್ಬೇಕಾದ್ರೆ ಅನ್ನಿಸ್ತಿತ್ತು ನಾವು ಒಂಥರ ಈ ಗಾಳಿ ಬೆಳಕಿನ ಮಧ್ಯೆ ಇರ್ತೀವಲ್ವ. ಬಟ್ ಪಾಪ ಇವರು ಎಲ್ಲ ಪಕ್ಕ ಹತ್ರನೇ ಮನೆಗಳಿರುತ್ತೆ. ಯಾವ ಥರ ಗಾಳಿ ಬೆಳಕು ಬರುತ್ತೆ, ಇವ್ರು ಯಾವ ಥರ ಇರ್ತಾರೆ, ಇರಿಟೇಷನ್ ಆಗಲ್ವ ಇವ್ರಿಗೆ ಅಂತ ಅನಿಸುತ್ತೆ. ಅಂದರೆ ಅವ್ರಿಗೆ ಅಡ್ಜಸ್ಟ್ ಆಗಿರುತ್ತೆ. ಆದರೆ ನಾವಿಲ್ಲಿ ಹಳ್ಳೀಲಿ ಈ ವಾತಾವರಣದಲ್ಲಿ ಬೆಳೆದಿರೋರಿಗೆ 1-2 ದಿನ ಮಾತ್ರ ಖುಷಿ ಅನಿಸುತ್ತೆ. ಆಮೇಲೆ ನಮ್ಮೂರು ನಮಗೆ ನೆನಪಾಗ್ಬಿಡುತ್ತೆ ಅನ್ಕೋತೀವಿ. ಹಾಗೇ ಅಲ್ವಾ, ಎಲ್ಲೇ ಇದ್ರೂ ಯಾವ ಊರಲ್ಲೇ ಇದ್ರೂ ಅದೇನಿದ್ರು 1 ದಿನ 2 ದಿನ 1 ವಾರಕ್ಕಷ್ಟೇ ಚಂದ. ಫೈನಲಿ ನಮ್ಮೂರಿಗೆ ನಾವು ತಲುಪಿದಾಗಲೇ ಅದೊಂದು ಸಮಾಧಾನ ಆಗೋದಲ್ವಾ. ಫ್ರೆಂಡ್ಸ್ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳು ಅಂದರೆ ಏನು ಆ ಬಿಲ್ಡಿಂಗ್ದು ತುದಿಗೆ ಹೋದರೆ ಮೇಲೆ ಫುಲ್ ಹೋದರೆ ಆಕಾಶನೇ ಮುಟ್ಬೋದೇನೋ ಅನ್ನೋಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಹಬ್ಬ ಒಂದು ಬಿಲ್ಡಿಂಗಿಂತ ಇನ್ನೊಂದು ಬಿಲ್ಡಿಂಗು, ಇನ್ನೊಂದು ಬಿಲ್ಡಿಂಗಿಂತ ಇನ್ನೊಂದು ಬಿಲ್ಡಿಂಗು ತುಂಬಾ ದೊಡ್ಡದು, ಸಖತ್ತಾಗಿದೆ ಮಾತ್ರ. ಅಪ್ಪ ಇಲ್ಲಿ ಹೆಂಗಿರ್ತಾರೆ, ಭಯ ಆಗಲ್ವಾ, ಇಷ್ಟೊಂದು ಮೇಲಿರ್ತಾರಲ್ವಾ ಅಂತ ಅನಿಸ್ತಾ ಇರುತ್ತೆ ನಮಗಂತೂ. ನೋಡಿ ಸಖತ್ತಾಗಿದೆ ಮಾತ್ರ ಬಿಲ್ಡಿಂಗು. ನಿಜವಾಗ್ಲೂ ನಮ್ಮ ಟೆಕ್ನಾಲಜಿ ಎಷ್ಟೊಂದು ಮುಂದುವರೆದಿದೆ ಅಲ್ವಾ. ಅದು ಕನ್ಸ್ಟ್ರಕ್ಷನ್ನ ಯಾವ ಥರ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಮ್ಮ ಟೆಕ್ನಾಲಜಿಗಳಿಗೆ ಒಂದು ಸಲ್ಯೂಟ್ನ ಹೇಳಲೇಬೇಕು. ಫ್ರೆಂಡ್ಸ್ ಫೈನಲಿ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ. ಬ್ಯಾಂಗ್ಳೂರು ರೀಚ್ ಆಗಿ ಏರ್ಪೋರ್ಟ್ ರೀಚ್ ಆದಂಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ ನಮ್ಮ ಜರ್ನಿದು ಫುಲ್ ವಿಡಿಯೋ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅಂತ ಪಾರ್ಟ್ ವೈಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇನ್ನು ಮುಂದಿನ ವಿಡಿಯೋಗಳು ಇನ್ನೂ ಕ್ಯೂರಿಯಾಸಿಟಿ ಆಗಿರುತ್ತೆ. ಯಾಕೆಂದರೆ ನಿಮಗೆ ಹೊಸ ಹೊಸ ರಾಜ್ಯಗಳ ಪರಿಚಯ ಆಗುತ್ತೆ. ಸೊ ನಮ್ಮ ಜೊತೆ ನೀವು ಬನ್ನಿ, ಹೊಸ ಹೊಸ ಊರುಗಳನ್ನ ನೋಡಿ, ಅಲ್ಲಿನ ಅನುಭವ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ವಿಡಿಯೋದ ಮೂಲಕ ನೋಡಿಕೊಂಡು ನೀವೇನಾದರೂ ನೆಕ್ಸ್ಟ್ ಆ ಊರುಗಳಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಲ್ರೆಡಿ ಗೊತ್ತಿರೋರಿಗೆ ಗೊತ್ತಿದೆ, ಬಟ್ ಹೊಸದಾಗಿ ಸಬ್ಸ್ಕ್ರೈಬ್ ಆಗೋರಿಗೆ ಹಾಗೂ ಹೊಸದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಅದಕ್ಕೆ ಅಂತ ನಮ್ಮ ವ್ಲಾಗ್ ನೋಡಿ ನೀವು ಎಂಜಾಯ್ ಮಾಡಿ. ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಮ್ಮ ಇವತ್ತಿನ ಜರ್ನಿಲಿ ಬ್ರೇಕ್ಫಾಸ್ಟ್ ಮಾಡೋದ್ವಲ್ವಾ, ಅದೊಂದೇ ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದು. ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಏರ್ಪೋರ್ಟ್ ತಲುಪಿದ್ವಿ. ಇನ್ನು ಏರ್ಪೋರ್ಟ್ ತಲುಪಿದ ಮೇಲೆ ಯಾವ ಥರ ಇತ್ತು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್ ದಯವಿಟ್ಟು ಇಷ್ಟು ದಿನ ನಮ್ಮ ಚಾನಲ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಇನ್ನು ಮುಂದೇನೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮಿಸ್ ಮಾಡದೆ ನೋಡಿ.